ಆನೆ ಮಾವುತ ವಿಡಿಯೋ ಮಾಡಬೇಡಿ ಅಂತ, ಬಟ್ ನಾವು ಮಾಡಿದೀವಿ. ಯಾಕಂದ್ರೆ ಆಲ್ರೆಡಿ 300 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಕ್ಯಾಮರಾಗೆ. ವಿಡಿಯೋ ಮಾಡಬೇಡಿ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಇದಕ್ಕೆ ಸ್ವಲ್ಪ ಗಾಯ ಜಾಸ್ತಿ ಇದೆ. ಅಂಕುಶದಲ್ಲಿ ತಿವಿದಿರೋ ಗಾಯನ ಅಂತ ಗೊತ್ತಿಲ್ಲ. ಬನ್ನಿ, ನಮಸ್ಕಾರ, ವೆಲ್ಕಮ್ ಟು ವೈಲ್ಡ್ ವಿಂಗ್ ಕ್ರೂ. ಗಂಟೆ 6:30 ಶಿವಮೊಗ್ಗದಲ್ಲಿ ಇದ್ದೀವಿ. ಹಾಗೆ 8 ಗಂಟೆಗಿಂತ ಮೊದಲು ಸಕ್ರೆಬೈಲ್ ರೀಚ್ ಆಗಬೇಕು. ಇಲ್ಲಿಂದ 15 ಕಿಲೋಮೀಟರ್ಸ್ ಇದೆ. ಇವಾಗ ನೆಕ್ಸ್ಟ್ ಡೈರೆಕ್ಟ್ ಸಕ್ರೆಬೈಲ್. ಈ ಸಕ್ರೆಬೈಲ್ ಆನೆ ಕ್ಯಾಂಪ್ ಏನಿದೆ, ಇದು 1965ರಲ್ಲಿ ಸ್ಥಾಪಿತ ಆಗಿರೋದು. ಹಾಗಾಗಿ ಭಾರತದ ಅತ್ಯಂತ ಹಳೆಯ ಆನೆ ಪುನರ್ವಸತಿ ಶಿಬಿರದಲ್ಲಿ ಇದು ಒಂದು. ಇಲ್ಲಿ ಆರೋಗ್ಯ ಸರಿ ಇಲ್ದಿರೋ ಆನೆಗಳು, ತುಂಬಾ ಅಗ್ರೆಸಿವ್ ಆಗಿರೋ ಆನೆಗಳನ್ನ ಇಲ್ಲಿ ತಗೊಂಡ್ಬಂದು ಚಿಕಿತ್ಸೆ ಕೊಡಿಸ್ತಾರೆ. ಹಾಗೇನೆ ಅದನ್ನ ಪಳಗಿಸ್ತಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಈ ಆನೆ ಶಿಬಿರ ಇರೋದು ತುಂಗಾ ನದಿಯ ದಡದಲ್ಲಿ. ಸೀನರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಟ್ಟು 25 ಆನೆಗಳಿವೆ. ಅದರಲ್ಲಿ ಕೆಲವೊಂದು ಮರಿ ಆನೆಗಳೆಲ್ಲ ಸೇರಿ 25 ಆನೆಗಳಿವೆ. ನಿಮ್ಗೆ ನೋಡೋದಕ್ಕೆ 21 ಆನೆಗಳು ಸಿಗುತ್ತೆ. ಉಳಿದವುಗಳು ಚಿಕಿತ್ಸೆ ಪಡೀತಾ ಇರುತ್ತೆ. ಇಲ್ಲಿ ಈಗ 8:30ರಿಂದ ಸ್ನಾನ ಇರುತ್ತೆ. ಬಾತಿಂಗ್ ಮಕ್ಕಳು ಎಲ್ಲ ಮಾಡ್ಲಿಕ್ಕೆ. ಸಣ್ಣ ಮಕ್ಕಳು ಇರಲ್ಲ, 5 ವರ್ಷ ಮಕ್ಕಳು ಇರಲ್ಲ. 5 ವರ್ಷದ ಮಕ್ಕಳು ಎಲ್ಲ ಇದಿರುತ್ತೆ, ಬಾತಿಂಗ್ ಇರುತ್ತೆ. 5 ವರ್ಷ ಮೇಲಿರೋ ಮಕ್ಕಳಿಗೆ 10 ವರ್ಷ ಮೇಲೆ ಫುಲ್ ಎಲ್ಲರಿಗೂ. 8:30ರಿಂದ 10:00ವರೆಗೂ ಬಾತಿಂಗ್ ಇರುತ್ತೆ, ಬೆಳಿಗ್ಗೆ ಹೊತ್ತು ಮಾತ್ರ. ಆಮೇಲೆ 8:00ರಿಂದ 10:00 ಮೇಲೆ 10:00 ಮೇಲೆ ಅದಕ್ಕೆ ಫೀಡಿಂಗು. ಅಲ್ಲಿ ನೀವು ಎಲ್ಲ ಜನ ಎಲ್ಲ ಆಚೆ ಕಳಿಸಿ ಮತ್ತೆ ನೀವು ಇಲ್ಲ, ಆಚೆ ಅಲ್ಲ, ಅಲ್ಲಿ ಒಳಗಿರುತ್ತೆ. ಆನೆಗಳೆಲ್ಲ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟೆಲ್ಲ ನೋಡಕ್ಕೆ, ಆಮೇಲೆ ನೋಡ್ಬೋದು, ಫೀಡಿಂಗ್ ಮಾಡೋದು, ಆನೆ ನೋಡೋಕ್ಕೆಲ್ಲ ಮಾಡ್ಬೋದು. 1 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನ 1 ಗಂಟೆ ಮೇಲೆ ಗಾಡಿ ಬಿಟ್ಬಿಡ್ತಾರೆ. ನೀರೆಲ್ಲ ಕುಡಿಸಿ ಊಟೆಲ್ಲ ಕೊಟ್ಟು ಬಿಟ್ಟು ಬರ್ತಾರೆ. ಹೋಗಿ ಮತ್ತೆ ಯಾರು ಬೆಳಿಗ್ಗೆ ರಾತ್ರಿ ಬಿಟ್ಟಿರ್ತಾರೆ, ಮತ್ತೆ ಅವರೇ ಹೋಗಿ ಆನೆ ಅವರೇ ಹೋಗ್ಬೇಕು. ಒಂದು ಆನೆ ಮಾವತ ಕಾವಡಿ ಇರ್ತಾರೆ, ಆ ಆನೆ ಅವರೇ ಹೋಗ್ಬೇಕು. ಎಷ್ಟು ಬೇಗ ಬಂದ್ರು 8:30ಗಿಂತ ಮುಂಚೆ ಬಿಡಲ್ಲ. ಆನೆಯನ್ನ ಕರ್ಕೊಂಡ್ ಬಂದು ಇಲ್ಲಿ ಸ್ನಾನ ಮಾಡಿಸೋದು, ತಿಂಡಿ ತಿನ್ಸೋದು ಎಲ್ಲ ಇದೆ. ಇಲ್ಲಿ ಆನೆ ಬರೋ ಪ್ಲೇಸ್, ಆಮೇಲೆ ಆ ಕಡೆ ಕಾಡು ಒಂದು ಜಾಗ ಇದೆ. ಕಾಡಿಂದ ಬರೋ ಪ್ಲೇಸ್ ಅದು, ಆನೆ ಕಾಡಿಂದ. ಹಾಗೇನೆ ಪಾರ್ಕಿಂಗ್ ಹೊರಗಡೆ ಎಲ್ಲೂ ಹಾಕ್ಬೇಡಿ. ರೋಡ್ ಸೈಡ್ ಅಲ್ಲಿ ಪಾರ್ಕಿಂಗ್ ಸ್ಪಾಟ್ ಕೊಟ್ಟಿದ್ದಾರೆ, ಹಾಗಾಗಿ ರೋಡ್ ಸೈಡ್ ಅಲ್ಲೆಲ್ಲ ಹಾಕ್ಬೇಡಿ. ಓಕೆ, ಇವಾಗ ನಮ್ಮ ಹಿಂದ್ಗಡೆ ನೋಡ್ತಾ ಇರ್ಬೋದು, ಆನೆನ ಕರ್ಕೊಂಡ್ ಬರ್ತಾ ಇದ್ದಾರೆ. ಟೈಮ್ ಅಂದ ಟೈಮ್ ಪಕ್ಕ ಇವಾಗ 8 ಗಂಟೆ 17 ನಿಮಿಷ. ಇನ್ನೇನು 10 ನಿಮಿಷದಲ್ಲಿ ಇಲ್ಲಿ ಒಳಗಡೆ ಕರ್ಕೊಂಡ್ ಬರ್ತಾರೆ. ಪ್ರತಿಯೊಂದು ಆನೆಗೂ ಒಬ್ಬೊಬ್ರು ಮಾವುತ ಇದ್ದಾರೆ. ಸೊ ಆನೆ ರಾಯಲ್ ಎಂಟ್ರಿನ ನೋಡೋಣ. ಇನ್ನು ಬ್ಯಾಕ್ ಸೈಡ್ ಅಲ್ಲಿ ಇನ್ನು 3-4 ಆನೆಗಳು ಬರ್ತಾ ಇದೆ. ತುಂಬಾ ದೂರದಲ್ಲಿದೆ. ಇವಾಗ ಫಸ್ಟ್ ಎಂಟ್ರಿ, ರಾಯಲ್ ಎಂಟ್ರಿ ಆಗಿದೆ ಅಣ್ಣಂದು. ಸೈಜ್ ಇದೆ ಅಲ್ವಾ? ವಿಡಿಯೋದಲ್ಲಿ ಯಾವ ತರ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ಸೂಪರ್. ಎಂಟ್ರಿನೇ ಒಂದು ಸಖತ್ತಾಗಿತ್ತು. ಎಂಟ್ರಿ ಫೀಸ್, ಆನೆ ಸ್ನಾನ, ಹಾಗೇನೆ ಬೋಟ್ ರೈಡಿಂಗ್, ಇದ್ರ ಎಲ್ಲ ರೇಟ್ಸ್ ಈ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ಒಂದ್ಸಲ ಚೆಕ್ ಮಾಡಿ. ಕಾಡಿನ ದೈತ್ಯನ ಜೊತೆ ಸಮಯ ಕಳೆಯೋದಕ್ಕೆ ಇದೊಂದು ಪರ್ಫೆಕ್ಟ್ ಸ್ಪಾಟ್. ಹಾಗಾಗಿ ಈ ಜಾಗನ ಮಿಸ್ ಮಾಡಬೇಡಿ. ನಾವೇ ಫಸ್ಟ್ ಎಂಟ್ರಿ. ನಮ್ಮ ಸಂತುವರ ಕೃಪಾ ಕಟಾಕ್ಷದಿಂದ ನಮ್ದೇ ಫಸ್ಟ್ ಎಂಟ್ರಿ. ಈ ಪೂರ್ತಿ ಜಾಗನ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ನಿರ್ವಹಣೆ ಮಾಡ್ತಾ ಇದೆ. ಇಲ್ಲಿರೋ ಜಂಗಲ್ ಲ್ಯಾಂಡ್ಸ್ ಅನ್ನೋ ರೆಸಾರ್ಟ್ ಅಲ್ಲಿ ಮರದಲ್ಲೇ ಮಾಡಿರೋ ರೂಮ್ಸ್ ಅಲ್ಲಿ ಸ್ಟೇ ಆಗಬಹುದು. ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿ ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ನಮ್ಮ ಕಡೆಯಿಂದ ದೊಡ್ಡದೊಂದು ಸೆಲ್ಯೂಟ್. ಒಂದೊಂದೇ ಆನೆ ಕರ್ಕೊಂಡ್ ಬರ್ತಾ ಇದಾರೆ. ಅಂದ್ರೆ ಆಬ್ವಿಯಸ್ಲಿ ಕಾಡಿಗೆ ಬಿಟ್ಟಿರ್ತಾರ, ಬೇರೆ ಬೇರೆ ಕಡೆ ಅದದ್ರದೇ ಆನೆ ಮಾವುತ ಹೋಗಿ ಕರ್ಕೊಂಡ್ ಬರ್ತಾರೆ. ಇವಾಗ ಮೊದಲನೇ ಆನೆ ಹೋಗಿ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಯ್ತು. ಅದಾದ್ಮೇಲೆ ಇವಾಗ ಸೆಕೆಂಡ್ ಆನೆ ಕರ್ಕೊಂಡ್ ಬರ್ತಾ ಇದ್ದಾರೆ. ತುಂಗಾ ನದಿಯ ದಡಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇರೋದು ಆನೆ ಲದ್ದಿ. ಫಸ್ಟ್ ಏನ್ ಆನೆ ಕರ್ಕೊಂಡ್ ಬಂದ್ರು, ಅದ್ರದ್ದು ಸ್ನಾನ ಆಯ್ತು. ಇವಾಗ ಅದನ್ನ ರಿಟರ್ನ್ ಕರ್ಕೊಂಡ್ ಬರ್ತಾ ಇದ್ದಾರೆ. ಇದು ಸೆಕೆಂಡ್. ಇವಾಗ ಹೋಗ್ತಾ ಇದ್ದಾನೆ. ಅದ್ರ ಮೈಯೆಲ್ಲ ಉಜ್ಜಿ 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 ಸೌಂಡ್ ಬರ್ತಾ ಇತ್ತು. ಈ ಜಾಗದಲ್ಲಿ ಪ್ರಾಣಿಗಳ ಮೇಲೆ ಪ್ರೀತಿ ಇದ್ದವರು ಹಾಗೇನೆ ನೇಚರ್ ಲವರ್ಸ್ಗೆ ಇದೊಂದು ಅದ್ಭುತ ಸ್ಥಳ. ಇಲ್ಲಿ ಆನೆಗಳ ಜೊತೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು.
ಅವುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ವರ್ಷದ ಇದೇ ಮೇ ತಿಂಗಳಿನಲ್ಲಿ ಅಭಿಮನ್ಯು ಮತ್ತು ಕೃಷ್ಣ ಎಂಬ 2 ಆನೆನ ಆಂಧ್ರ ಪ್ರದೇಶಕ್ಕೆ ವರ್ಗಾಯಿಸಿದ್ದಾರೆ. ಇದರಿಂದ ಸ್ವಲ್ಪ ಕಾಂಟ್ರವರ್ಸಿನೂ ಆಗಿದೆ. ಮುಂದೇನಾಗುತ್ತೆ ನೋಡೋಣ. ಟಿಕೆಟ್ ತೋರಿಸ್ಬೇಕಾ? 2 ಇದೆ, ಒಂದು 60 ತೋರಿಸಿ ಅಲ್ಲಿ ಅವ್ರ ಹತ್ರನಾ? ಆನೆ ಹತ್ರ ತೋರಿಸಿ. ಹಾ. ಬನ್ನಿ ಈ ಕಡೆ. ನಮ್ಮ ಟಿಕೆಟ್ ಬಂದ್ರೆ ತೋರಿಸ್ಬಿಟ್ಟು ರಿಟರ್ನ್ ಕೊಡ್ಬೇಕು. ಹಾ. ಇಬ್ಬರಿದ್ದೀವಿ. ಬರ್ಬೋದಲ್ಲ ಆಮೇಲೆನಾ? ಇವಾಗಲೇನಾ? ಹಾ, ಓಕೆ. ಏನ್ ಹೆಸರು ಇದ್ರದ್ದು? ಕೇಶವ. ಈ ಸೈಡಾ? ಹಾ. ಇದ್ರ ಹೆಸರು ಕೇಶವ ಅಂತ. ಗಂಡಾನೆ ಅಲ್ವಾ ಸರ್ ಇದು? ಹೌದಾ? ಹೆಸರು ಏನಣ್ಣ ಒಂದು? ಧನುಷ. ದಂತ ಮುಟ್ಟಪ್ಪ ಯಾವ ಹೌದು ನೋಡಿ, ದಂತ. ಇವ್ರು ನೋಡು. ಅದಕ್ಕೆ ಗಾಯ ಆಗಿದೆ ನನ್ಗನ್ಸುತ್ತೆ. ಮೋಸ್ಟ್ಲಿ ಅದರ ಅಂಕುಶದಿಂದ ತಿವಿದಿದ್ದಾರೆ. ಸ್ವಲ್ಪ ಗಾಯ ಆಗಿದೆ. ಈ ಕೇಶವ ಅಂತ ಆನೆ ಏನಿತ್ತು, ಆ ಆನೆ ಮಾವುತ ವಿಡಿಯೋ ಮಾಡಬೇಡಿ ಅಂತ, ಬಟ್ ನಾವು ಮಾಡಿದೀವಿ. ಯಾಕಂದ್ರೆ ಆಲ್ರೆಡಿ 300 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಕ್ಯಾಮ್ರಾಗೆ. ವಿಡಿಯೋ ಮಾಡಬೇಡಿ ಅಂದ್ರೆ ಅದಕ್ಕೆ ಅರ್ಥ ಇಲ್ವಾ? ನೋಡೋಣ, ಬೇರೆ ಆನೆ ಅದನ್ನ ಇವಾಗ ಕರ್ಕೊಂಡು ಹೋಗಿದ್ದಾರೆ, ಇನ್ನ ಬರುತ್ತೆ, ಅಲ್ಲಿ ನೋಡೋಣ. ನೋಡಿ, ಈ ಆನೆ ಹೆಸರು ಪುನೀತ್ ರಾಜ್ಕುಮಾರ್ ಅಂತ. ನೋಡಿ, ಇವನು ಇವಾಗ ಆನೆ ಸ್ನಾನ ಮಾಡ್ಸಕ್ ಹೋಗ್ತಾ ಇದ್ದಾನೆ. ನಮ್ಮ ಪುಟ್ಟ ಸಬ್ಸ್ಕ್ರೈಬರ್. ಮಾಡ್ಸು, ಸ್ನಾನ ಮಾಡ್ಸು. ಕಾಲ ಹತ್ರ ಹೋಗ್ಬೇಡ. ಇಲ್ಲ ಇಲ್ಲ ಇಲ್ಲ. ಸಂತು, ಉಜ್ಜಿ ಉಜ್ಜಿ ಬೆಳ್ಳಗ್ ಮಾಡ್ತೀಯ? ಹೌದಾ? ಒಂದ್ ನಿಮಿಷ. ಇವಾಗ ಹೇಳಿ. ಅಪ್ಪು ಸಾಕಿರೋ ಆನೆ ಫ್ರೆಂಡ್ಸ್ ಇದು. ಅಪ್ಪು ಸಾಕಿರೋ ಟಿಕೆಟ್ ಇದೆಯಾ ನಿಂದು? ಟಿಕೆಟ್ ಇದೆಯಾ? ನಾನು ಮಂಗಳೂರು, ಇವರು ವೈಲ್ಡ್ ವಿಂಗ್ ಕ್ರೂ ಅಂತ. ಫಾರೆಸ್ಟ್ ಗಾರ್ಡ್ ಏನಿದ್ದಾರೆ ಇವರು ಗೈಡ್ ಮಾಡ್ತಾರೆ. ಕಾಲ ಹತ್ರ ಬರಬಾರ್ದು, ಈ ಕಡೆ ಬೆನ್ನ ಹತ್ರ ಬರ್ಬೋದು, ಅದನ್ನ ಸ್ನಾನ ಮಾಡಿಸ್ಬೋದು. ಏನ್ ಹೆಸರು ನಿಂದು? ಸ್ಕಂದ. ನೋಡಿ, ಸ್ಕಂದ ಅಂತ ನಮ್ಮ ಪುಟ್ಟ ಸಬ್ಸ್ಕ್ರೈಬರ್. ಹಾಯ್, ಗೌರಿಬಿನ್ನೂರು. ಗೌರಿಬಿನ್ನೂರಿಂದ ಬಂದಿದ್ದಾರೆ ನಮ್ಮ ಸಬ್ಸ್ಕ್ರೈಬರು.
ಹಾಗೇನೆ ಎಷ್ಟನೇ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್. ನೋಡಿ ಫಸ್ಟ್ ಪಾಸ್ ಆಗಿ ಸೆಕೆಂಡ್. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ. ನಮ್ಮ ಎಲ್ಲ ವಿಡಿಯೋ ನೋಡ್ತೀಯಲ್ವಾ? ನಿನ್ನ ಫ್ರೆಂಡ್ಸ್ಗೆ ಆಮೇಲೆ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಶೇರ್ ಮಾಡ್ತಾರೆ. ನೋಡಿ ಇನ್ನು ನಾನೇ ಬಂತು. ನನ್ನ ಹತ್ರ ವರ್ಷ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ಬಂದಾಗ ನಂಗೆ ಒಂಥರ ಖುಷಿ ಆಯ್ತು. ಆನೆ ಹೆಸರು ಪುನೀತ್ ರಾಜ್ಕುಮಾರ್ ಅಂತ. ಯಾರೆಲ್ಲ ಬಂದಿರೋ? ಯಾರೆಲ್ಲ? ಇವರೆಲ್ಲ ನನ್ನ ಫ್ಯಾಮಿಲಿ. ಹೌದಾ? ಎಲ್ಲ ಹಾಯ್ ಮಾಡಿ. ಗುಡ್ ಗುಡ್. ಯಾರಿಗೆಲ್ಲ ಬೋಟಿಂಗ್ ಇಷ್ಟ ಅವರು ಇಲ್ಲಿ ತುಂಗಾ ನದಿಯಲ್ಲಿ ಬೋಟಿಂಗ್ ಎಂಜಾಯ್ ಮಾಡಬಹುದು. ಇದೇ ಜಾಗದಲ್ಲಿ ಆನೆಗಳಿಗೆ ತಿನ್ನೋದಕ್ಕೆ ಕೊಡ್ತಾರೆ. ಆನೆ ಆಹಾರದಲ್ಲಿ ತೆಂಗಿನಕಾಯಿ ತುಂಡು ಹಾಗೇನೆ ಬೆಲ್ಲ ಅದನ್ನ ಹುಲ್ಲಿನ ಜೊತೆ ಹಾಕಿ ಕೊಡ್ತಾರೆ. ಹಾಗೇನೆ ಆನೆಗಳಿಗೆ ಏನಾದರೂ ಚಿಕಿತ್ಸೆ ನೀಡಬೇಕು ಅಂತ ಇದ್ರೆ ಅದನ್ನ ಇಲ್ಲೇ ಕೊಡ್ತಾರೆ. ಇಲ್ಲಿನ ಆನೆಗಳನ್ನ ತುಂಬಾ ಜಾಗೃತಿಯಿಂದ ನೋಡ್ಕೋತಾರೆ. ಹಾಗೇನೆ ಅದನ್ನ ಚೆನ್ನಾಗಿ ಪಳಗಿಸ್ತಾರೆ. ಯಾಕಂದ್ರೆ ಹತ್ರದಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಅದ್ರ ಜೊತೆ ಆಟ ಆಡೋದ್ರಿಂದ ಅದರ ಸ್ವಭಾವ ಸ್ವಲ್ಪ ಸೌಮ್ಯವಾಗಿ ಇರಬೇಕಾಗುತ್ತೆ. ಆನೆಗಳ ಬುದ್ಧಿ ತುಂಬಾನೇ ಶಾರ್ಪ್. ಅದರ ಕಾಲಿನ ಪಾದದಿಂದ ಹತ್ರದಲ್ಲಿ ಆಗ್ತಿರೋ ಸೌಂಡನ್ನು ವೈಬ್ರೇಷನ್ ಇಂದಾನೆ ಅದಕ್ಕೆ ಕೇಳಿಸುತ್ತೆ. ಹಾಗೇನೆ ಬೇರೆ ಆನೆಗಳು ಸತ್ತಾಗ ತುಂಬಾನೇ ದುಃಖ ಪಡುತ್ತೆ. ಅದ್ರ ಜೊತೆಗೆ ಕಣ್ಣೀರು ಹಾಕುತ್ತೆ. ಟೋಟಲ್ 21 ಆನೆ ಇದೆ ಇಲ್ಲಿ. ಎಲ್ಲ ಸ್ನಾನ ಎಲ್ಲ ಆಯ್ತು ಈಗ ಇದ್ರದ್ದು. ಈಗ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಈಗ ತಿಂಡಿ ಕೊಡೋಕ್ಕೆಲ್ಲನೂ ರೆಡಿ ಆಗಿದ್ದಾರೆ. ಇದೆಲ್ಲ 1 ಗಂಟೆವರೆಗೂ ಟೈಮ್ ಇದೆ. 1 ಗಂಟೆ ಆದಮೇಲೆ ಸೀದಾ ಇದನ್ನ ಕಾಡಿಗೆ ಮೂವ್ ಮಾಡ್ತಾರೆ. ಅಲ್ಲಿ ಬಿಟ್ಬಿಡ್ತಾರೆ. ಮತ್ತೆ ಬೆಳಗ್ಗೆ ಜಾವ ಕರ್ಕೊಂಡ್ಬಂದು ಸ್ನಾನ ಮಾಡಿಸಿ ರೊಟೀನ್ ತಿರ್ಗಿ ಅದೇ ಥರ ರೊಟೀನ್ ಸ್ಟಾರ್ಟ್ ಆಗುತ್ತಿಲ್ಲ. ಹಾಗೇನೆ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ನಾವು ನೋಡಿರೋ ಇಷ್ಟು ಆನೆಯಲ್ಲಿ ಈ ಕೇಶವ ಅಂತ ಆನೆ ಏನಿದೆ ಇದಕ್ಕೆ ಸ್ವಲ್ಪ ಗಾಯ ಜಾಸ್ತಿ ಇದೆ. ಗಾಯ ಅಂದ್ರೆ ಅದು ಹೊಡೆದಾಡಿರೋ ಗಾಯನ ಅಲ್ಲ ಅಂಕುಶದಲ್ಲಿ ತಿವಿದಿರೋ ಗಾಯನ ಅಂತ ಗೊತ್ತಿಲ್ಲ. ಅವನು ಮಾವುತ ಸ್ವಲ್ಪ ನಮ್ಮ ಹತ್ರನು ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡ್ದ, ವಿಡಿಯೋ ಎಲ್ಲ ಮಾಡಬಾರ್ದು ಅಂತ. ಅವನ್ನ ಬಿಟ್ಟು ಬೇರೆ ಎಲ್ಲ ಮಾವುತರು ತುಂಬಾ ಫ್ರೆಂಡ್ಲಿ ಆಗಿದ್ರು. ಆಮೇಲೆ ಎಲ್ಲ ವಿಡಿಯೋ ಎಲ್ಲ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಅವನೊಬ್ಬ ಮಾತ್ರ ನಮ್ಮ ಹತ್ರ ಆತರ ಬಿಹೇವ್ ಮಾಡ್ದ. ಇಟ್ಸ್ ಓಕೆ. ನೀವು ಯಾರಾದ್ರೂ ಬಂದಿದ್ರೆ ನಿಮ್ಗೆ ಈ ತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಅದ್ರಲ್ಲಂತೂ ಮಕ್ಕಳಿಗೆ ಸಮ್ಮರ್ ವೆಕೇಶನ್ ನಲ್ಲಿ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಬೇಸಿಗೆ ರಜಕ್ಕೆ. ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲೆಲ್ಲ ಯಾಕಂದ್ರೆ ನೀರು ತುಂಬಿಕೊಂಡಿರುತ್ತೆ. ಬೇರೆ ಟೈಮಲ್ಲಿ ರಜೆ ಇರಲ್ಲ. ಈ ಟೈಮಲ್ಲಿ ರಜೆ ಇದ್ದಾಗ ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ನಾನು ಡೀಟೇಲ್ ಆಗಿ ಟೈಮಿಂಗ್ಸು ಆಮೇಲೆ ಲೊಕೇಶನ್ ಅದೇ ತರ ಪ್ರೈಸ್ ಎಲ್ಲಾನು ಹಾಕ್ತೀನಿ. ಆಮೇಲೆ ಅದಾದ್ಮೇಲೆ ಈ ಕಡೆ ಪಾರ್ಕ್ ಇದೆ. ಈ ಸೈಡ್ ಅಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಪಾರ್ಕ್, ಅಲ್ಲಿ ಫೀಡಿಂಗ್ ರೂಮ್ ಇದೆ. ಪಕ್ಕದಲ್ಲೇ ಹೋಟೆಲ್ ಇದೆ, ಓಪನ್ ಆಗಿದೆ ಇವಾಗ ಹೋಟೆಲ್. ಎಲ್ಲ 8-9 ಗಂಟೆ ನಂತರ ಟಿಫನ್ ಎಲ್ಲ ಸಿಗುತ್ತೆ ಇಲ್ಲಿ. ಬೆಳಗಿನ ಜಾವದಲ್ಲಿ ಏನು ಸಿಗಲ್ಲ. ಸ್ಕೂಲ್ ಮಕ್ಕಳು ಕರ್ಕೊಂಡ್ ಬಂದಿದ್ದಾರೆ. ಹಾಯ್ ಹಾಯ್. ಈ ಎಂಟ್ರೆನ್ಸ್ ಪಕ್ಕನೆ ಸೌರಿನ್ ಶಾಪ್ ಅಂತ ಇದೆ. ಅಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರೋ ಕಲಾಕೃತಿಗಳು ಹಾಗೇನೆ ಆಟದ ಸಾಮಾನೆಲ್ಲ ಸಿಗುತ್ತೆ. ಒಂದ್ಸಲ ಚೆಕ್ ಮಾಡಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಗೈಸ್, ಇವಾಗ ಸಕ್ರೆಬೈಲ್ ಮುಗೀತು, ಆನೆ ಬಿಡಾರ. ಇವಾಗ ನೆಕ್ಸ್ಟ್ ಡೈರೆಕ್ಟ್ ಶಿವಮೊಗ್ಗ ಹೋಗ್ತಿದೀವಿ. ಅಲ್ಲೊಂದು ಹೋಟೆಲ್ ನೋಡೋಣ, ಯಾವ್ದಾದೊಂದು ಒಳ್ಳೆ ಫಿಶ್ ಹೋಟೆಲ್ ಟ್ರೈ ಮಾಡೋಣ. ಸೊ ಸೀ ಫುಡ್ ಇದೆಯಾ ಅಲ್ಲ ಹೊಳೆ ಮೀನ್ ಇದೆಯಾ ನನ್ಗೂ ಅಂತೂ ಐಡಿಯಾ ಇಲ್ಲ. ನೋಡೋಣ ಯಾವ ತರ ಇದೆ ಅಂತ. ಸಿಗ್ತೀನಿ. ಟೇಕ್ ಕೇರ್. ಬಾಯ್ 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 ಬಾಯ್. ಚಿಯಾ.